ರಾಷ್ಟ್ರಪತಿಗಳ ಅಂಗಳಕ್ಕೆ ಆಡಿಯೋ ಬಾಂಬ್ ತಲುಪಬಹುದು. ಈ ಕುರಿತಾಗಿ ಬ್ರೇಕಿಂಗ್ ನ್ಯೂಸ್. ರಾಷ್ಟ್ರ ಮಟ್ಟದಲ್ಲಿ ವಿಚಾರವನ್ನ ಕೊಂಡೊಯ್ಯಲು ಈಗಾಗಲೇ ದೋಸ್ತಿ ಸರ್ಕಾರ ತೀರ್ಮಾನಿಸಿದೆ ಅಂತಾನೆ ಹೇಳಬಹುದು. ರಾಷ್ಟ್ರಪತಿಗಳ ಅಂಗಳಕ್ಕೆ ಆಡಿಯೋ ಬಾಂಬ್ ತಲುಪಬಹುದು ಅಂತ ಹೇಳಲಾಗ್ತಾ ಇದೆ. ರಾಷ್ಟ್ರಪತಿಗೆ ದೂರು ನೀಡಲು ಈಗಾಗಲೇ ದೋಸ್ತಿ ನಾಯಕರು ನಿರ್ಧರಿಸ್ತಾರಾ ಅನ್ನುವಂತಹ ಪ್ರಶ್ನೆಯಲ್ಲಿ ಹುಟ್ಕೊಳ್ತಾ ಇದೆ. ಇಂದು ಸಂಜೆ ಭೋಜನ ಕೂಟಕ್ಕೆ ದೋಸ್ತಿ ಸಂಸದರು ಎಲ್ಲರೂ ಕೂಡ ಸೇರ್ತಾರೆ. ನಾಳೆ ರಾಷ್ಟ್ರಪತಿಗಳಿಗೆ ದೂರು ನೀಡುವ ಕುರಿತಾಗಿ ಸಭೆಯಲ್ಲಿ ಚಿಂತನೆಯನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಬಿಜೆಪಿ ಮಾಡ್ತಾ ಇರುವಂತಹ ಕುದುರೆ ವ್ಯಾಪಾರದ ಬಗ್ಗೆ ದೂರು ನೀಡಲು ಈಗಾಗಲೇ ದೋಸ್ತಿ ನಾಯಕರು ಮುಂದಾಗಿದ್ದಾರೆ ಅಂತಾನೆ ಹೇಳಬಹುದು. ಇನ್ನು ದೂರು ನೀಡುವ ಕುರಿತಾಗಿ ದೇವೇಗೌಡರಿಂದ ಸಲಹೆಯನ್ನ ಸಂಸದರು ಪಡೆಯಲಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ವಿಚಾರವನ್ನ ಕೊಂಡೊಯ್ಯಲು ಈಗಾಗಲೇ ದೋಸ್ತಿ ಸರ್ಕಾರ ತೀರ್ಮಾನಿಸಿದೆ ಅಂತಾನೆ ಹೇಳಬಹುದು. ಯಾವ ಪರಿ ವಿಚಾರ ಪರಿಣಾಮ ಬೀರಬಹುದು? ಹಾಗಾದ್ರೆ ರಾಷ್ಟ್ರಪತಿಗಳ ಅಂಗಳಕ್ಕೆ ಆಡಿಯೋ ಬಾಂಬ್ ವಿಚಾರ ಹೋಗುವಂತಹ ಸಾಧ್ಯತೆಗಳು ಇದೆ. ಈಗಾಗಲೇ ದೋಸ್ತಿ ನಾಯಕರು ರಾಷ್ಟ್ರಪತಿಗೆ ದೂರು ನೀಡಲು ನಿರ್ಧರಿಸ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಇಂದು ಸಂಜೆ ಎಲ್ಲರೂ ಕೂಡ ಎಲ್ಲಾ ದೋಸ್ತಿ ಸಂಸದರು ಭೋಜನ ಕೂಟಕ್ಕೆ ಸೇರ್ತಾ ಇದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ನಾಳೆ ರಾಷ್ಟ್ರಪತಿಗಳಿಗೆ ದೂರು ನೀಡುವ ಕುರಿತಾಗಿ ಆ ಒಂದು ಸಭೆಯಲ್ಲಿ ಚಿಂತನೆ ಕೂಡ ನಡೆಸ್ತಾರೆ. ಕರ್ನಾಟಕದಲ್ಲಿ ಬಿಜೆಪಿ ಮಾಡ್ತಾ ಇರುವಂತಹ ಕುದುರೆ ವ್ಯಾಪಾರದ ಬಗ್ಗೆ ದೂರು ನೀಡಬೇಕೋ ಬೇಡವೋ ಅನ್ನುವಂತಹ ಚಿಂತನೆ ಆ ಒಂದು ಸಭೆಯಲ್ಲಿ ದೋಸ್ತಿ ನಾಯಕರು ನಡೆಸ್ತಾರೆ. ದೂರು ನೀಡುವ ಬಗ್ಗೆ ದೇವೇಗೌಡರಿಂದ ಸಲಹೆ ಕೂಡ ಸಂಸದರು ಪಡೆಯಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್. ಸ್ವಾತಿ, ರಾಷ್ಟ್ರ ಮಟ್ಟದಲ್ಲಿ ವಿಚಾರವನ್ನ ಕೊಂಡೊಯ್ಯಲು ಈಗಾಗಲೇ ದೋಸ್ತಿ ಸರ್ಕಾರ ತೀರ್ಮಾನಿಸ್ತಾ ಇದೆ ಅಂತಾನೆ ಹೇಳಬಹುದು. ಸೊ ಯಾವ ಪರಿ ವಿಚಾರ ಪರಿಣಾಮ ಬೀರಬಹುದು ಅಂತ? ನಮ್ರತಾ, ಈಗ ಹೋದ ವಾರ ನಡೆದಂತಹ ಒಂದು ಪ್ರೆಸ್ ಮೀಟ್ ಆಗಿರಬಹುದು, ಅದಾದ ಬಳಿಕ ನಿನ್ನೆ ಸಂಸತ್ತಿನಲ್ಲಿ ಎಲ್ಲ ಕಾಂಗ್ರೆಸ್ ಸಂಸದರು ಸೇರ್ಕೊಂಡು ಮಾಡಿದಂತಹ ಪ್ರತಿಭಟನೆ ಆಗಿರಬಹುದು, ಇದೇ ಒಂದು ಸಾಕ್ಷಿ ಇಡೀ ದೇಶದ ಗಮನವನ್ನ ಕರ್ನಾಟಕದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಅಲ್ಲಿ ಗಮನವನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನ ಪಡ್ತಾ ಇದೆ ಅನ್ನುವಂಥದ್ದು. ಮತ್ತು ಇನ್ನು ರಾಷ್ಟ್ರಪತಿಗಳಿಗೆ ದೂರನ್ನ ಸಲ್ಲಿಸಬೇಕೋ ಬೇಡವೋ ಅಂತ ಗೊಂದಲದಲ್ಲೇ ಇರುವಂತಹ ಜೆಡಿಎಸ್ ಮತ್ತು ಕಾಂಗ್ರೆಸ್ ಶಾಸಕರು ಇವತ್ತು ಸಂಜೆ ಭೋಜನ ಕೂಟಕ್ಕೆ ಸಂಸದ ಶಿವರಾಮೇಗೌಡ ಅವರ ಮನೆಯಲ್ಲಿ ಸೇರಲಿದ್ದಾರೆ. ಅಲ್ಲಿ ದೇವೇಗೌಡರ ಸಲಹೆಯ ಆಧಾರದ ಮೇಲೆ ರಾಷ್ಟ್ರಪತಿಗಳಿಗೆ ದೂರು ನೀಡಬೇಕಾ ಬೇಡವಾ ಅಥವಾ ಈ ಪ್ರಕರಣವನ್ನ ಸಂಸತ್ತಿನಲ್ಲೇ ತಗೊಂಡು ಹೋಗ್ಬೇಕಾ ಅನ್ನುವಂತಹ ಒಂದಿಷ್ಟು ಚರ್ಚೆಗಳನ್ನ ಮತ್ತು ಸಲಹೆಗಳನ್ನ ನಡೆಸಲಿದ್ದಾರೆ. ನಮ್ರತಾ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿ.